ವಿಶ್ವವಾಣಿ ಟಿವಿಗೆ ಸ್ವಾಗತ. ಸೋಷಿಯಲ್ ಮೀಡಿಯಾದಲ್ಲಿ ಯಾವುದಾದ್ರೂ ಒಂದು ಟ್ರೆಂಡ್ ಶುರುವಾದರೆ ಸಾಕು, ಎಲ್ಲರೂ ಅದರ ಬಗ್ಗೆ ವಿಚಾರಣೆ ಮಾಡದೆ ನಮ್ದು ಒಂದು ಇರಲಿ ಅಂತ ಟ್ರೈ ಮಾಡೇ ಬಿಡ್ತಾರೆ. ಆ ಟ್ರೆಂಡ್ ಈಗ ಗಿಬ್ಲಿ ಎಂಬ ಹೆಸರಲ್ಲಿ ನಡೀತಾ ಇದೆ. ಅಲ್ಲಿ ನೋಡಿದ್ರು ಗಿಬ್ಲಿ, ಎಲ್ಲಿ ನೋಡಿದ್ರು ಗಿಬ್ಲಿ, ಎಲ್ಲಿ ನೋಡಿದ್ರು ಗಿಬ್ಲಿ ಗಿಬ್ಲಿ. ಹಾಗಾದರೆ ಏನಿದು ಗಿಬ್ಲಿ ಇಷ್ಟೊಂದು ಯಾಕೆ ಟ್ರೆಂಡ್ನಲ್ಲಿದೆ? ಹಾಗೂ ಗಿಬ್ಲಿ ಹೆಸರಲ್ಲಿ ನಿಮ್ಮ ಫೋಟೋ ಶೇರ್ ಮಾಡಿದರೆ ನಿಮಗೆ ಈ ವಿಷಯ ಗೊತ್ತಿರಲೇಬೇಕು. ಇದೇ ಇವತ್ತಿನ ವಿಶೇಷ. ಗಿಬ್ಲಿ ಬೆಳೆಸಿದರೆ ಖಾಸಗಿತನ ಕಲಾಸ್. ನಾನು ವೀರೇಶ್ ಶಿವಾನಂದ್ ಅಂಬಿ. ಓಪನ್ ಎಐಯು ಗಿಬ್ಲಿಯ ತಂತ್ರಜ್ಞಾನವು ಈಗ ಎಲ್ಲರನ್ನ ತನ್ನತ್ತ ಸೆಳಿತಾ ಇದೆ. ಈ ನಡುವೆ ಈಗ ಚರ್ಚೆಯೊಂದು ಆರಂಭವಾಗಿದೆ. ತಂತ್ರಜ್ಞಾನದ ನೆರವಿನಿಂದ ಸೃಷ್ಟಿಸಲಾಗುವಂತಹ ಈ ಚಿತ್ರಗಳು ಕಲಾತ್ಮಕ ಪರಂಪರೆಯನ್ನ ಹಾಳು ಮಾಡುತ್ತವೆ ಎನ್ನುವಂತಹ ದೂರು ಅನೇಕರದ್ದು ಕೇಳಿ ಬರ್ತಾ ಇದೆ. ಕೆಲವೊಂದು ತಂತ್ರಜ್ಞಾನವು ಸಾಕಷ್ಟು ಮಂದಿಯನ್ನ ಮೋಡಿ ಮಾಡ್ತಾನೆ ಇದೆ. ಇದರಲ್ಲಿ ಈಗ ಹೊಸ ಟ್ರೆಂಡ್ ಸೇರ್ಪಡೆಯಾಗಿದ್ದು ಗಿಬ್ಲಿ. ಸಾಮಾಜಿಕ ಜಾಲತಾಣ ಸೇರಿದಂತೆ ಈಗ ಎಲ್ಲೆಡೆಯೂ ಕೂಡ ಗಿಬ್ಲಿಯದ್ದೇ ಕಾರ್ಬಾರು. ಸೋಷಿಯಲ್ ಮೀಡಿಯಾದಲ್ಲಿ ಅನೇಕರು ಈಗ ತಮ್ಮ ಫೋಟೋಗಳಿಗೆ ಮಾಡರ್ನ್ ಟಚ್ ನೀಡಿ ಎಲ್ಲರನ್ನೂ ಕೂಡ ತಮ್ಮ ಕಡೆಗೆ ಆಕರ್ಷಣೆ ಮಾಡಬೇಕಂತ ಏನೇನೋ ಹರಸಾಹಸ ಮಾಡ್ತಾ ಇದ್ದಾರೆ. ಹಾಗಾಗಿ ಓಪನ್ ಎಐ ಈ ಹೊಸ ತಂತ್ರಜ್ಞಾನವು ಈಗ ಎಲ್ಲರನ್ನೂ ಕೂಡ ತನ್ನತ್ತ ಸೆಳಿತಾ ಇದೆ. ವೀಕ್ಷಕರೇ, ಈ ನಡುವೆ ಈಗ ಚರ್ಚೆಯೊಂದು ಕೂಡ ಆರಂಭವಾಗಿದೆ. ತಂತ್ರಜ್ಞಾನದ ನೆರವಿನಿಂದ ಸೃಷ್ಟಿಸಲಾಗುವಂತಹ ಈ ಚಿತ್ರಗಳು ಬಹಳ ಕಲಾತ್ಮಕ ಪರಂಪರೆಯನ್ನ ಹಾಳು ಮಾಡುತ್ತವೆ ಅಂತ ಅನೇಕರು ಮಾತನಾಡ್ತಾ ಇದ್ದಾರೆ ಹಾಗೂ ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ಮಿತಿಮೀರ್ತಕ್ಕಂತಹ ಗಿಬ್ಲಿ, ಇದು ಎಐ ಆರ್ಟ್ ಟ್ರೆಂಡ್ನಿಂದ ಇದೇ ಮೊದಲ ಬಾರಿಗೆ ಚಾಟ್ ಜಿಪಿಟಿ ಸರ್ವರ್ ಕೂಡ ಡೌನ್ ಆಗ್ತಾ ಇದೆ. ಹಾಗಾಗಿ ಇದರಿಂದ ಸಾಕಷ್ಟು ಸಮಸ್ಯೆಗಳು ಕೂಡ ಉದ್ಭವವಾಗ್ತಾ ಇವೆ ಅಂತ ಸಾರ್ವಜನಿಕರು ತಮ್ಮ ಸಮಸ್ಯೆಯನ್ನು ಹೇಳ್ತಿದ್ದಾರೆ. ಇನ್ನು ಅಲ್ಲಿ ನೋಡಿದ್ರೆ ಗಿಬ್ಲಿ, ಇಲ್ಲಿ ನೋಡಿದ್ರು ಗಿಬ್ಲಿ, ಅಲ್ಲಿ ನೋಡಿದ್ರು ಗಿಬ್ಲಿ, ಇಲ್ಲಿ ನೋಡಿದ್ರು ಗಿಬ್ಲಿ, ಎಲ್ಲೆಲ್ಲೂ ಗಿಬ್ಲಿ. ಹಾಗಾದ್ರೆ ಏನಿದು ಈ ಗಿಬ್ಲಿ ಅಂತ ನಾವು ನೋಡಿದಾಗ ವೀಕ್ಷಕರೇ, ಟೋಕಿಯೋದ ಕೊಗಾಣಿಯಲ್ಲಿರ್ತಕ್ಕಂತಹ ಜಪಾನ್ನ ಸ್ಟುಡಿಯೋ ಗಿಬ್ಲಿ ಇಂಕ್ ಅಭಿವೃದ್ಧಿಪಡಿಸಿರ್ತಕ್ಕಂತಹ ಸಿಗ್ನೇಚರ್ ಅನಿಮೇಷನ್ ಶೈಲಿಯನ್ನ ಅನುಕರಿಸುವಂತಹ ಎಐ ರಚಿತವಾದಂತಹ ಚಿತ್ರವೇ ಈ ಗಿಬ್ಲಿ. ಮಾರ್ಚ್ 26ರಂದು ಹೆಚ್ಚು ನಿಖರವಾದಂತಹ ಚಿತ್ರಗಳನ್ನು ಸೃಷ್ಟಿಸಿದಂತಹ ಓಪನ್ ಎಐಯು ಈ ಹೊಸ ತಂತ್ರಜ್ಞಾನವನ್ನು ಜಿಪಿಟಿಯ 4o ಇದನ್ನು ಬಿಡುಗಡೆ ಮಾಡಿದ ಬಳಿಕ ಸಾಮಾಜಿಕ ಜಾಲತಾಣದಲ್ಲಿ ತನ್ನದೇ ಆದಂತಹ ಒಂದು ಟ್ರೆಂಡನ್ನೇ ಸೃಷ್ಟಿ ಮಾಡಿದೆ. ಅದು ಯಾವ ರೀತಿಯಾಗಿ ಎಷ್ಟರ ಮಟ್ಟಿಗೆ ಟ್ರೆಂಡ್ ಮಾಡಿದೆ ಅಂತಂದರೆ ಚಿಕ್ಕ ಮಕ್ಕಳನ್ನು ಕೂಡ ಬಿಟ್ಟಿಲ್ಲ, ಆ ರೀತಿಯಾಗಿ ಟ್ರೆಂಡನ್ನು ಹೊಸ ಹಾಕಿದೆ. ಇದು ಹೊಸದಾಗಿ ಅಪ್ಡೇಟ್ ಆದ ಬಳಿಕ ಸಾಕಷ್ಟು ಮಂದಿ ಇದರ ಸಾಮರ್ಥ್ಯಗಳನ್ನು ಪರೀಕ್ಷೆ ಮಾಡಲು ಪ್ರಾರಂಭಿಸ್ತಾರೆ. ನಂತರ ತಮ್ಮದೇ ಆದಂತಹ ಫೋಟೋಗಳನ್ನು ಬಳಸಿ ಅದಕ್ಕೆ ಕಲಾತ್ಮಕವಾದಂತಹ ಟಚ್ ಅನ್ನು ನೀಡೋಕೆ ಪ್ರಾರಂಭ ಮಾಡ್ತಿದ್ದಾರೆ. ಇದು ಅತ್ಯಂತ ವೇಗವಾಗಿ ಕಾರ್ಯನಿರ್ವಹಿಸುವುದು ಮಾತ್ರವಲ್ಲದೆ ಹೆಚ್ಚು ನಿಖರವಾಗಿ ಚಿತ್ರವನ್ನು ತೋರಿಸ್ತಾ ಇರೋದ್ರಿಂದ ಸಾಕಷ್ಟು ಜನರು ಮೆಚ್ಚುಗೆಯನ್ನ ಇದು ಗಳಿಸಿದೆ ಗಿಬ್ಲಿ. ಹೀಗಾಗಿ ಸೋಷಿಯಲ್ ಮೀಡಿಯಾಗಳಾದಂತಹ ಸಾಮಾಜಿಕ ಜಾಲತಾಣಗಳಾದಂತಹ ಎಕ್ಸ್ ಖಾತೆಯಾಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ಗಳಲ್ಲಿ ಈಗ ಹೆಚ್ಚಿನವರು ಚಿತ್ರಗಳಲ್ಲಿ ಗಿಬ್ಲಿ ಶೈಲಿಯಿಂದ ರಾಶಿಯಾಗಿರ್ತಕ್ಕಂತಹ ಫೋಟೋಗಳ ಸುರಿಮಳೆಯನ್ನೇ ತಮ್ಮ ಖಾತೆಯಲ್ಲೇ ವರ್ಗಾವಣೆ ಮಾಡ್ತಾ ಇದ್ದಾರೆ, ಶೇರ್ ಮಾಡ್ತಾ ಇದ್ದಾರೆ, ಅಷ್ಟೇ ಯಾಕೆ ಅಪ್ಲೋಡ್ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ವೀಕ್ಷಕರೇ, ಈ ಗಿಬ್ಲಿಯನ್ನ ಹುಟ್ಟು ಹಾಕಿದ್ದು ಓಪನ್ ಎಐ ಸಿಇಒ ಆಗಿರ್ತಕ್ಕಂತಹ ಸ್ಯಾಮ್ ಆಲ್ಟ್ಮನ್. ಇವರು ತಮ್ಮ ಎಕ್ಸ್ ಪ್ರೊಫೈಲ್ ಚಿತ್ರವನ್ನ ಗಿಬ್ಲಿ ಆವೃತ್ತಿಗೆ ಬದಲಾಯಿಸಿದ ಬಳಿಕ ಸಾಮಾಜಿಕ ಜಾಲತಾಣಗಳಲ್ಲಿ ಗಿಬ್ಲಿಯ ಟ್ರೆಂಡ್ ಶುರುವಾಯಿತು ನೋಡಿ. ಇದರ ಬೆನ್ನಲ್ಲೇ ಇದೀಗ ಗಿಬ್ಲಿಯ ಬಗ್ಗೆ ಹೊಸ ದೂರುಗಳು ಕೂಡ ಸಾಕಷ್ಟು ಕೇಳಿ ಬರ್ತಾ ಇವೆ. ಹೊಸ ಇಮೇಜ್ ಜನರೇಷನ್ ಟೂಲ್ ಅನ್ನು ಬಳಸಿ ಗಿಬ್ಲಿಯ ಚಿತ್ರಗಳನ್ನು ರಚಿಸಲು ಎಲ್ಲರೂ ಕೂಡ ಪ್ರಯತ್ನ ಮಾಡ್ತಾ ಇರೋದ್ರಿಂದ ಚಾಟ್ ಜಿಪಿಟಿಯ ಸರ್ವರ್ ಇದೀಗ ಡೌನ್ ಆಗಿ ಸಾಕಷ್ಟು ಮಂದಿಗೆ ತೊಂದರೆ ಅನುಭವಿಸ್ತಾ ಇದ್ದಾರೆ. ಡೌನ್ ಡಿಟೆಕ್ಟರ್ ವೆಬ್ಸೈಟ್ ಪ್ರಕಾರ ಸುಮಾರು 229 ಬಳಕೆದಾರರು ಓಪನ್ ಎಐ ಸರ್ವರ್ ಡೌನ್ ಸಮಸ್ಯೆ ಬಗ್ಗೆ ದೂರು ನೀಡುತ್ತಿದ್ದಾರೆ. ಇನ್ನು 59% ಬಳಕೆದಾರರು ನಿರ್ದಿಷ್ಟವಾಗಿ ಚಾಟ್ ಜಿಪಿಟಿಗೆ ಸಂಬಂಧಿಸಿರತಕ್ಕಂತಹ ದೂರುಗಳ ಸರಮಾಲೆಯನ್ನೇ ಸಲ್ಲಿಸ್ತಾ ಇದ್ದಾರೆ. ಗಿಬ್ಲಿಯ ಆವೃತ್ತಿಯು ಸೃಜನಶೀಲತೆ, ಒಪ್ಪಿಗೆ ಮತ್ತು ಕಲಾತ್ಮಕ ಸಮಗ್ರತೆಯ ಬಗ್ಗೆ ಚರ್ಚೆಯನ್ನು ಹುಟ್ಟು ಹಾಕ್ತಾ ಇದ್ದು, ಇದು ಕಲಾವಿದರ ಸೃಜನಶೀಲತೆಯನ್ನು ಗೌರವಿಸದಂತೆ ಮಾಡ್ತಾ ಇದೆ. ಅಷ್ಟೇ ಯಾಕೆ, ಇಲ್ಲಿ ಎಐಯ ಅನುಮತಿ ಇಲ್ಲದೆ ತಮ್ಮ ಕಲಾತ್ಮಕ ಶೈಲಿಗಳನ್ನು ಬಳಸಿಕೊಳ್ತಾ ಇರಬಹುದು ಅಂತ ಅನೇಕ ಕಲಾವಿದರು ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರಲ್ಲಿ ಅನೇಕ ಸೂಕ್ಷ್ಮ ವಿಷಯಗಳನ್ನು ಬಳಸಲಾಗ್ತಾ ಇದೆ ವೀಕ್ಷಕರೇ. ಅದು ಏನಂತ ನಾವು ನೋಡಿದಾಗ, ಉದಾಹರಣೆಗೆ ನಾವು ನೋಡಿದಾಗ ಇಲ್ಲಿ
ಮುಂಬೈ ದಾಳಿಗಳು ಅಥವಾ ಬಾಬ್ರಿ ಮಸೀದಿ ಧ್ವಂಸದಂತಹ ಐತಿಹಾಸಿಕ ದುರಂತಗಳನ್ನು ವ್ಯಂಗ್ಯ ಮಾಡಲು ಬಳಕೆದಾರರು AI ಪರಿಕರವನ್ನು ಬಳಸ್ತಾ ಇದ್ದಾರೆ ಅಂತ ಹಲವು ವಿಮರ್ಶಕರು ಹೇಳ್ತಿದ್ದಾರೆ. ಇನ್ನು GPT-4o ಇದರ ವಿಶೇಷತೆ ಏನು ಅಂತ ನಾವು ನೋಡಿದಾಗ ಇದು ಒಂದು ಓಪನ್ AI ಪ್ರಮುಖ ಮಲ್ಟಿಮಾಡಲ್ AI ಮಾದರಿಯಾಗಿದೆ. ಇದನ್ನು ಮೊದಲ ಬಾರಿಗೆ 2024ರಲ್ಲಿ ಪರಿಚಯ ಮಾಡಲಾಗಿತ್ತು. ಇದು ಪಠ್ಯ ಚಿತ್ರಗಳು ಮತ್ತು ಆಡಿಯೋವನ್ನು ಸಂಯೋಜಿತ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಅದನ್ನು ಮರುಸೃಷ್ಟಿ ಮಾಡುತ್ತೆ. ಇದು ಹೆಚ್ಚು ಸಂಕೀರ್ಣ ಮತ್ತು ವಿವಾದಾತ್ಮಕ ಅಥವಾ ಸಂವಾದಾತ್ಮಕ ಚಿತ್ರಗಳನ್ನು ಹೆಚ್ಚಿನ ನಿಖರತೆಯೊಂದಿಗೆ ಮತ್ತು ಮರು ತಯಾರಿಸಲ್ಪಡ್ತಕ್ಕಂತಹ ಚಿತ್ರಗಳನ್ನು ಕೊಡುಗೆಯಾಗಿ ನಿಮಗೆ ನೀಡುತ್ತೆ. ಮಾರ್ಚ್ 26ರಂದು ಓಪನ್ AI ಚಾಟ್ GPTಯ ಪ್ಲಸ್ ಮತ್ತು ತಂಡದ ಬಳಕೆದಾರರಿಗೆ ಇದೀಗ GPT-4o ಇದನ್ನು ಉಚಿತವಾಗಿ ಬಿಡುಗಡೆ ಮಾಡಲು ಪ್ರಾರಂಭಿಸಿದಾಗ ಈ ಬಗ್ಗೆ ಚರ್ಚೆಯು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಾರಂಭವಾಯಿತು. ಇನ್ನು ಈ ಗದ್ದಲದ ನಡುವೆ ಏಪ್ರಿಲ್ 1ರಂದು ಓಪನ್ AI ಮುಖ್ಯಸ್ಥ ಸ್ಯಾಮ್ ಅಲ್ಟ್ಮನ್ ಈ ವೈಶಿಷ್ಟ್ಯತೆಯನ್ನು ಎಲ್ಲರೂ ಕೂಡ ನೀವು ಉಚಿತವಾಗಿ ಬಳಸಬಹುದು ಅಂತ ಒಂದು ದೊಡ್ಡ ಘೋಷಣೆಯನ್ನು ಮಾಡ್ತಾರೆ. ಓಪನ್ AI 30,000 ಕೋಟಿ ರೂಪಾಯಿ ಮೌಲ್ಯವನ್ನು ಹೊಂದಿದ್ದು ಈಗಿನ ಟ್ರೆಂಡ್ನ ಪ್ರಕಾರ ಸದ್ಯ ಇದೀಗ ಇದು 4,000 ಕೋಟಿ ರೂಪಾಯಿಯನ್ನು ಆದಾಯವಾಗಿ ಹೆಚ್ಚಿಸಿಕೊಂಡಿದೆ. ಈ ಗಿಬ್ಲಿ ಟ್ರೆಂಡ್ ಸದ್ಯ ಗಿಬ್ಲಿ ಟ್ರೆಂಡ್ ನಡೀತಾ ಇದೆ. ಆದರೆ ಸಾರ್ವಜನಿಕರು ತಮ್ಮ ಡೇಟಾದ ಗೌಪ್ಯತೆ ಬಗ್ಗೆ ಆತಂಕವನ್ನು ಹೊರಹಾಕ್ತಾ ಇದ್ದಾರೆ. ಆನ್ಲೈನ್ ಸೇವೆಗಳನ್ನು ನೀಡತಕ್ಕಂತಹ ಸ್ವಿಸ್ ಸಂಸ್ಥೆಯಾದಂತಹ ಪ್ರೋಟಾನ್ ಇದರಲ್ಲಿ 3 ಭದ್ರತಾ ಸಮಸ್ಯೆಗಳನ್ನು ಗುರುತಿಸಿದೆ. ಮೊದಲನೇದಾಗಿ ನೋಡೋದಾದರೆ ಒಮ್ಮೆ ಹಂಚಿಕೊಂಡಿರ್ತಕ್ಕಂತಹ ಫೋಟೋ ಆಗಿರಬಹುದು ಅಥವಾ ಹಂಚಿಕೊಂಡ ನಂತರ ಚಿತ್ರವನ್ನು ಹೇಗೆ ಬಳಸಬಹುದು ಎಂಬುದರ ಮೇಲೆ ಗ್ರಾಹಕರಿಗೆ ಯಾವುದೇ ರೀತಿಯಾದಂತಹ ನಿಯಂತ್ರಣ ಅವರ ಚಿತ್ರಗಳಾಗಿರ್ಬೋದು ಅಥವಾ ಅವರ ಡೇಟಾಗಳ ಮೇಲಾಗಿರ್ಬೋದು ಸಂಪೂರ್ಣವಾಗಿ ತಮ್ಮ ಜವಾಬ್ದಾರಿ ಅಥವಾ ಹಕ್ಕನ್ನು ಕಳೆದುಕೊಳ್ಳುತ್ತಾರೆ ಅಂತ ಹೇಳಲಾಗಿದೆ. ಇನ್ನು ಚಿತ್ರಗಳನ್ನು ಮಾನನಷ್ಟ ಅಥವಾ ಕಿರುಕುಳಕ್ಕಾಗಿ ಬಳಸಲೂಬಹುದು. ಎರಡನೆಯದಾಗಿ AI ಮಾದರಿಗಳು ನಿಮ್ಮ ಒಪ್ಪಿಗೆ ಇಲ್ಲದೆ ಫೋಟೋಗಳ ಮೇಲೆ ಪ್ರಯೋಗ ಕೂಡ ನಡೆಸಬಹುವ ಸಾಧ್ಯತೆ ಕೂಡ ಇದೆ. ಮೂರನೆಯದಾಗಿ ನಿಮ್ಮ ಮಾಹಿತಿಯನ್ನು ಬೇರೆ ಇನ್ಯಾರಿಗೂ ಕೂಡ ಮಾರಾಟ ಮಾಡಬಹುದು ಅಥವಾ ಜಾಹೀರಾತುಗಳಿಗೆ ಬಳಸಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ವೀಕ್ಷಕರೇ, ಇಂದಿನ ಆಧುನಿಕ ಜೀವನದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಯಾವುದಾದರೂ ಒಂದು ಟ್ರೆಂಡ್ ಬಂದರೆ ಸಾಕು, ನಮ್ಮದು ಒಂದು ಇರಲಿ ಅಂತ ಟ್ರೈ ಮಾಡ್ತೀರಿ, ತಪ್ಪಿಲ್ಲ. ಆದರೆ ಟ್ರೆಂಡ್ಗಳಿಗೆ ದಾಸರಾಗಿ ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಖಾಸಗಿ ಮಾಹಿತಿಯನ್ನು ಪರೋಕ್ಷವಾಗಿ ಬೇರೆ ಇನ್ಯಾವುದೋ ಒಂದು ಮೂರನೇ ಥರ್ಡ್ ಪಾರ್ಟಿ ವ್ಯಕ್ತಿಗೆ ನೀವು ಶೇರ್ ಮಾಡ್ತಾ ಇದ್ದೀರಿ, ಕೊಡ್ತಿದ್ದೀರಿ ಎಂಬುದು ಅದೆಷ್ಟು ಮುಗ್ಧರಿಗೆ ಗೊತ್ತಿಲ್ಲತಕ್ಕಂತಹ ಸಂಗತಿ. ಹೇಳೋಕ್ಕಾಗಲ್ಲ ವೀಕ್ಷಕರೇ, ಯಾರಿಗೊತ್ತು ಮುಂದಿನ ದಿನಗಳಲ್ಲಿ ನೀವು ಕೂಡ ಶೇರ್ ಮಾಡಿರ್ತಕ್ಕಂತಹ ಫೋಟೋಗಳನ್ನು ಅವರು ಬೇರೆ ಇನ್ಯಾವುದೋ ದುರುದ್ದೇಶಗಳ ಕೆಲಸಗಳಿಗೆ ಅಥವಾ ಬೇರೆ ಇನ್ಯಾವುದೋ ನೆಗೆಟಿವ್ ಕೆಲಸಗಳಿಗೆ ಬಳಸಿಕೊಳ್ಳಬಹುದು. ಹಾಗಾಗಿ ಫೋನ್ ನಿಮ್ಮದು, ಡೇಟಾ ನಿಮ್ಮದು, ಅಷ್ಟೇ ಏಕೆ ಫೋಟೋಸ್ಗಳು ಕೂಡ ನಿಮ್ಮದೇ. ಆದರೆ ನಿಮ್ಮ ಯಾವುದೇ ಡೇಟಾ ಒಂದು ಸಲ ಶೇರ್ ಆದರೆ ಸಾಕು, ಇಡೀ ನಿಮ್ಮ ಖಾಸಗಿತನವನ್ನೇ ಜಾಲಾಡಿ ಬಿಡ್ತಾರೆ. ಯಾವುದಕ್ಕೂ ಕೂಡ ನಿಮ್ಮ ಜಾಗೃತಿಯಲ್ಲಿ ನೀವಿರಬೇಕಾಗತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ TV.